ಅದು 2018 ಏಪ್ರಿಲ್ 24ನೇ ತಾರೀಕು ಆಂಧ್ರ ಪ್ರದೇಶದ ಕಡಪಾದಲ್ಲಿ ರೆಡ್ಡಿ ಸಮುದಾಯದ ಶ್ರೀಮಂತ ಮನೆತನದ ಒಂದು ಮದುವೆ. ಆದರೆ ಆ ಮದುವೆಯಲ್ಲಿ ಊಟ ಮಾಡಿದ ಸಾವಿರಾರು ಅತಿಥಿಗಳಲ್ಲಿ 50% ಜನ ಮರುದಿನ ಆಸ್ಪತ್ರೆಯನ್ನ ಸೇರಿಕೊಂಡಿದ್ದರು. ಇದನ್ನು ಕಂಡು ಆಸ್ಪತ್ರೆಯ ಸಿಬ್ಬಂದಿಗಳು, ಡಾಕ್ಟರ್ಗಳು ಕೂಡ ಬೆವತು ಹೋಗಿದ್ದರು. ಆಮೇಲೆ ಸುಮಾರು 10 ಜನರ ಮೇಲೆ ಟೆಸ್ಟ್ ಮಾಡಿದಾಗ ಗೊತ್ತಾಗಿತ್ತು, ಈ ಅತಿಥಿಗಳು ಕುಡಿದ ಕಲಬೆರಕೆ ನೀರಿನಿಂದಲೇ ಈ ರೀತಿ ಎಲ್ಲರಿಗೂ ಅಪಾಯ ಆಗಿದ್ದು ಅಂತ. ಹೌದು, ಆ ಮದುವೆಯ ರಿಸೆಪ್ಷನ್ ಅಲ್ಲಿ ಊಟ ಮಾಡುವಾಗ ಎಲ್ಲರೂ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅನ್ನ ಕುಡಿದಿದ್ದರು. ಎಲ್ಲರೂ ಅದು ಬಿಸ್ಲೇರಿ ನೀರು ಅಂತಾನೆ ಕುಡಿದಿದ್ದಾರೆ. ಆ ನೀರು ಕುಡಿದಿದ್ದರಿಂದಲೇ ಎಲ್ಲರ ಹೊಟ್ಟೆಯಲ್ಲಿ ತಳಮಳ ಪ್ರಾರಂಭವಾಗಿತ್ತು. ಆದ್ರೆ ಮರುದಿನ ಆ ಅತಿಥಿಗಳು ಕುಡಿದ ನೀರು ಬಿಸ್ಲೇರಿ ಆಗಿರಲಿಲ್ಲ, ಬದಲಾಗಿ ಅದು ಬಿಲ್ಸೇರಿ ಆಗಿತ್ತು. ನೋಡಲು ನೀರಿನ ಬಾಟಲಿ ಒರಿಜಿನಲ್ ಬಿಸ್ಲೇರಿ ತರನೇ ಕಾಣುತ್ತಿತ್ತು, ಆದ್ರೆ ಅದು ಬಿಸ್ಲೇರಿ ಅಲ್ಲ, ಬಿಲ್ಸೇರಿ ಆಗಿತ್ತು. ಆದ್ರೆ ಅದರಲ್ಲಿ ಇತ್ತು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಮಾಮೂಲಿಯಾದಂತಹ ನೀರು. ಅದು ಅಂತ ಇಂತ ನೀರಲ್ಲ, ಯಾವುದೋ ಟ್ಯಾಂಕರ್ ನಲ್ಲಿ ತುಂಬಿದ ನೀರನ್ನ ತುಂಬಿ ಸೀಲ್ ಮಾಡಿ ಅರ್ಧ ಬೆಲೆಗೆ ಮದುವೆ ಫಂಕ್ಷನ್ಗಳಲ್ಲಿ, ದೊಡ್ಡ ದೊಡ್ಡ ಇವೆಂಟ್ಗಳಲ್ಲಿ ಮಾರುವಂತಹ ನೀರಾಗಿತ್ತು. ಎಷ್ಟೋ ಜನ ಕೇವಲ ಪ್ಯಾಕಿಂಗ್ ನೋಡಿಯೇ ಅದು ಬಿಸ್ಲೇರಿ ಇರಬಹುದೆಂದುಕೊಂಡು ನೀರನ್ನ ಕುಡಿಯುತ್ತಾರೆ. ಅಂತಹ ಘಟನೆಯೇ ಇಲ್ಲಿ ಕೂಡ ನಡೆದಿದ್ದು. ಅದೇನೋ ಅಂತಾರಲ್ಲ, ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಅಂತ, ಹಾಗಾಗಿತ್ತು. ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ಗಳೆಲ್ಲ ಬಿಸ್ಲೇರಿ ಅಲ್ಲ. ಹಲವಾರು ಸ್ಪೆಲ್ಲಿಂಗ್ ಗಳನ್ನ ಚೇಂಜ್ ಮಾಡಿ, ಅದೇ ತರದ ಬ್ರ್ಯಾಂಡ್ ಅನ್ನ ಹಾಕಿ, ಅದೇ ತರದ ಕಲರ್ ಅನ್ನ ಅಳವಡಿಸಿ, ಅದೇ ತರದ ಸೀಲ್ ಅನ್ನ ಮಾಡಿ, ಅದೇ ತರದ ಸ್ಟಿಕರ್ ನ ಅಂಟಿಸಿ ಬಿಸ್ಲೇರಿ ತರ ನೋಡುವ ಹಾಗೆ ಮಾಡುತ್ತಾರೆ. ಹಾಗೂ ನಿಮ್ಮ ಕಣ್ಣುಗಳಿಗೆ ಧೋಕಾ ನೀಡುತ್ತಾರೆ. ಮಾರುಕಟ್ಟೆಯಲ್ಲಿ ಮಾರುವಾಗ ಎಲ್ಲ ನೀರಿನ ಬಾಟಲಿಗಳು ಅಧಿಕೃತವಾಗಿರುವುದಿಲ್ಲ. ಅಸಲಿಗಳಿಗಿಂತ ಜಾಸ್ತಿ ನಕಲಿಗಳೇ ಇಂದು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿವೆ. ಅವುಗಳನ್ನ ಪತ್ತೆ ಹಚ್ಚುವುದು ಕೂಡ ಕಷ್ಟಕರವಾಗಿದೆ. ನಿಜವಾದ ನೀರಿನ ಬಾಟಲಿಯ ಬ್ರಾಂಡ್ ಹೆಸರಿನಂತೆ ಲೇಬಲ್ ಹಾಕಿ ಮಾರಾಟ ಮಾಡುತ್ತಾರೆ. ಇನ್ನು ಕೆಲವರು ಲೇಬಲ್ ನಲ್ಲಿ ಒಂದೆರಡು ಅಕ್ಷರಗಳನ್ನ ಬದಲಾಯಿಸಿ ಮೂಲ ಬ್ರಾಂಡ್ ಹೆಸರಲ್ಲಿಯೇ ಮಾರಾಟವನ್ನ ಮಾಡಿ ಜನರನ್ನ ಭಾರಿ ವಂಚನೆ ಮಾಡುತ್ತಿದ್ದಾರೆ. ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣಗಳಲ್ಲಿ ಇಂತಹ ಬಾಟಲಿ ಮಾರಾಟ ಸಾಮಾನ್ಯವಾಗಿ ಬಿಟ್ಟಿದೆ. ಕೆಲ ಸಮಾರಂಭಗಳಲ್ಲೂ ಈ ಬಾಟಲಿಗಳನ್ನೇ ಬಳಸಲಾಗುತ್ತಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಅವರಿಗೂ ಕೂಡ ಇಂತಹದೇ ಒಂದು ಅನುಭವವಾಗಿದೆ. ಭಾಗವತ್ ಜಿಲ್ಲಾಧಿಕಾರಿ ಜಿತೇಂದ್ರ ಪ್ರಸಾದ್ ಅವರು ಇತ್ತೀಚೆಗೆ ಜಿಲ್ಲೆಯ ಸ್ಥಳೀಯ ಪೊಲೀಸ್ ಪೋಸ್ಟ್ ಗೆ ಭೇಟಿ ನೀಡಿದ್ದರು. ಈ ವೇಳೆ ಅವರಿಗೆ ಸ್ನಾಕ್ಸ್ ಮತ್ತು ನೀರಿನ ಬಾಟಲಿಯನ್ನ ಕೊಡಲಾಗಿದೆ. ಇದೇ ವೇಳೆ ಅವರಿಗೆ ಬಿಸ್ಲೇರಿಯ 1/2 ಲೀಟರ್ ಬಾಟಲಿಯನ್ನು ಕೂಡ ನೀಡಲಾಗಿತ್ತು. ವಾಸ್ತವವಾಗಿ ಅಧಿಕೃತ ನೀರಿನ ಬ್ರಾಂಡ್ ಹೆಸರು ಬಿಸ್ಲೇರಿ, ಆದ್ರೆ ಜಿಲ್ಲಾಧಿಕಾರಿಗೆ ನೀಡಿದ ಬಾಟಲಿಯ ಮೇಲೆ ಬಿಲ್ಸೇರಿ ಎಂದು ಬರೆಯಲಾಗಿತ್ತು. ಇದರಿಂದ ಗೊಂದಲಕ್ಕೆ ಒಳಗಾದಂತಹ ಜಿಲ್ಲಾಧಿಕಾರಿ ನಕಲಿ ಬಾಟಲಿ ಎಂದು ಗೊತ್ತಾದ ಬಳಿಕ ನಕಲಿ ನೀರಿನ ಬಾಟಲಿ ತಯಾರಿಕಾ ಕಂಪನಿಯ ವಿರುದ್ಧ ಬುಲ್ಡೋಸರ್ ಕ್ರಮಕ್ಕೆ ಆದೇಶ ನೀಡಿದ್ದರು. ಹೌದು, ಇವತ್ತು ನಾವು ಯಾವುದೇ ಟ್ರೈನ್ ಅಲ್ಲಿ ಆಗಲಿ, ಬಸ್ ಅಲ್ಲೇ ಆಗಲಿ, ಹೋಟೆಲ್ಗಳಲ್ಲೇ ಆಗಲಿ ಪ್ಯಾಕೇಜ್ ನೀರನ್ನ ಅಥವಾ ಮಿನರಲ್ ವಾಟರ್ ಅನ್ನ ಕೇಳಬೇಕೆಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮಿನರಲ್ ವಾಟರ್ ಅಥವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಕೊಡಿ ಅಂತ ಕೇಳುವುದಿಲ್ಲ. ಎಲ್ಲರೂ ಸಹಜವಾಗಿ ಕೇಳುವುದೇ ಬಿಸ್ಲೇರಿ ಅಂತ. ಹೌದು, ಹೀಗಾಗಿ ಮಿನರಲ್ ವಾಟರ್, ಪ್ಯಾಕೇಜ್ ವಾಟರ್ಗೆ ಬಿಸ್ಲೇರಿ ಅನ್ನುವುದು ಅನ್ವರ್ಥ ನಾಮವಾಗಿದೆ. ಆದ್ರೆ ಯಾವಾಗ ನಾವು ಬಿಸ್ಲೇರಿ ಅಂತ ಕೇಳುತ್ತೇವೋ ನಮಗೆ ಹೆಚ್ಚಾಗಿ 50% ಬೇರೆ ಬ್ರಾಂಡ್ಗಳ ಬಾಟಲ್ಗಳನ್ನೇ ಎಲ್ಲರೂ ಕೂಡ ಸಪ್ಲೈ ಮಾಡುತ್ತಾರೆ. ಯಾಕಂದ್ರೆ ಬಿಸ್ಲೇರಿ ಈ ಎಲ್ಲ ನೀರಿನ ಬಾಟಲ್ಗಳಿಗಿಂತ ಅದರ ರೇಟು ಕೊಂಚ ಜಾಸ್ತಿನೇ. ಅದಕ್ಕೆ ಕಾರಣ ಆ ನೀರಿನ ಕ್ವಾಲಿಟಿ ಕೂಡ. ಅಷ್ಟಕ್ಕೂ ಭಾರತದಲ್ಲಿ ಈ ಮಿನರಲ್ ವಾಟರ್ ಅಥವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾರುವ ಒಂದು ಪದ್ಧತಿ ಯಾವಾಗ ಪ್ರಾರಂಭವಾಯಿತು, ಈ ಬಿಸ್ಲೇರಿ ಹುಟ್ಟಿದ್ದಾದ್ರೂ ಹೇಗೆ ಅನ್ನುವ ರೋಚಕ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬಿಸ್ಲೇರಿ ಮೂಲತಃ ಇಟಾಲಿಯನ್ ಕಂಪನಿ. ಈ ಬ್ರಾಂಡ್ ಅನ್ನ ಹುಟ್ಟು ಹಾಕಿದವರು ಫಿಲಿಪ್ ಬಿಸ್ಲೇರಿ ಅನ್ನುವ ಒಬ್ಬ ಇಟಲಿ ಪ್ರಜೆ. 1965ರಲ್ಲಿ ಇಟಲಿಯ ವೈದ್ಯ ಫಿಲಿಪ್ ಬಿಸ್ಲೇರಿ ಹಾಗೂ ಭಾರತದ ಉದ್ಯಮಿ ಖುಶ್ರುಶನ್ ಟುಕ್ ಸೇರಿಕೊಂಡು ಮುಂಬೈನಿಂದ ಇದರ ಯಾತ್ರೆಯನ್ನ ಶುರು ಮಾಡುತ್ತಾರೆ. ಆರಂಭದಲ್ಲಿ ಐಷಾರಾಮಿ ಹೋಟೆಲ್ಗಳು, 5 ಸ್ಟಾರ್ ಹೋಟೆಲ್ಗಳು, ರೆಸ್ಟೋರೆಂಟ್ಗಳಿಗೆ ಹಾಗೂ ದೊಡ್ಡ ದೊಡ್ಡ ಮದುವೆ ಇವೆಂಟ್ಗಳಿಗೆ ಮಾತ್ರ ಈ ಕುಡಿಯುವ ನೀರನ್ನ ಪೂರೈಕೆ ಮಾಡುತ್ತಿದ್ದರು. ಆದ್ರೆ ಹೇಳಿಕೊಳ್ಳುವಂತಹ ವ್ಯವಹಾರ ಆಗ ನಡೆಯಲಿಲ್ಲ. ಕಂಪನಿ ಕುಂಟುತ್ತಾ ಸಾಗುತ್ತಿತ್ತು. 1969ರ ಹೊತ್ತಿಗೆ ಈ ಉದ್ಯಮವನ್ನ ಸಾಕು ಅನ್ನುವ ತೀರ್ಮಾನಕ್ಕೆ ಅದರ ಮಾಲೀಕರು ಬಂದಿದ್ದರು. ಫಿಲಿಪ್ ಬಿಸ್ಲೇರಿ ಇಟಲಿ ಪ್ರಜೆ ಭಾರತವನ್ನ ತೊರೆಯಲು ನಿರ್ಧಾರ ಮಾಡುತ್ತಾರೆ. ಆಗ ಅವರಿಗೆ ಸಿಕ್ಕವರೇ ಪಾರ್ಲೆ ಗ್ರೂಪ್ ನ ಜಯಂತಿಲಾಲ್ ಚೌಹಾಣ್, ರಮೇಶ್ ಜೆ ಚೌಹಾಣ್
ಚೌಹಾಣ್. ಅಂದು 4 ಲಕ್ಷ ರೂಪಾಯಿಗೆ ಈ ಕಂಪನಿಯನ್ನ ಜಯಂತಿಲಾಲ್ ಚೌಹಾಣ್ ಅವರು ಖರೀದಿಸುತ್ತಾರೆ. ಮುಂದೆ ಕುಟುಂಬ ಒಡೆದಾಗ ರಮೇಶ್ ಚೌಹಾಣ್ ಪಾಳಿಗೆ ಈ ಬಿಸ್ಲೇರಿ ಬ್ರ್ಯಾಂಡ್ ಸಿಕ್ಕಿತ್ತು. ಅಂದ ಹಾಗೆ ಪಾರ್ಲೆ ಸಮೂಹ ನಿಮಗೆ ಗೊತ್ತಿಲ್ಲ, ಇತಿಹಾಸ ಪ್ರಸಿದ್ಧ ಪಾರ್ಲೆಜಿ ಬಿಸ್ಕಿಟಿನ ಉತ್ಪಾದಕರು. ಹೌದು, ಪಾರ್ಲೆ ಪ್ರಾಡಕ್ಟ್ ನ ಮಾತೃ ಸಂಸ್ಥೆಯೇ ಪಾರ್ಲೆ ಸಮೂಹ. ಈ ಉದ್ಯಮ ಮನೆತನದಲ್ಲಿ ಹುಟ್ಟಿ ಬೆಳೆದಿದ್ದೇ ಈ ರಮೇಶ್ ಚೌಹಾಣ್ ಎನ್ನುವ ಒಬ್ಬ ಬಿಸಿನೆಸ್ ಮ್ಯಾನ್. 1940 ಜೂನ್ 17ರಂದು ಜನಿಸಿದ ಅವರು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪೂರೈಸಿ ಭಾರತಕ್ಕೆ ಮರಳಿದಾಗ ಅವರಿಗೆ ಕೇವಲ 22 ವರ್ಷ ಮಾತ್ರ. ಹೇಳಿ ಕೇಳಿ ಕುಡಿಯುವ ನೀರು ಅಂದ್ರೆ ಉಚಿತವಾಗಿ ಕೊಡುವ ಭಾರತ ದೇಶವಿದು. ಇಲ್ಲಿ ಯಾರಾದರೂ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಉಚಿತವಾಗಿ ಸಿಗುವ ನೀರನ್ನ ಯಾರಾದರೂ ದುಡ್ಡು ಕೊಟ್ಟು ಖರೀದಿಸುತ್ತಾರೆ ಎಂಬ ಮಾತುಗಳು 70ರ ದಶಕದಲ್ಲಿ ಕೇಳಿ ಬರುತ್ತಿತ್ತು. ಆದ್ರೆ ಪಾರ್ಲೆ ಸಮೂಹದ ಯುವ ಉದ್ಯಮಿ ರಮೇಶ್ ಚೌಹಾಣ್ ಅವರ ತಲೆಯಲ್ಲಿ ಇದ್ದಿದ್ದೇ ಬೇರೆ. ಅದು ಮುಂದಾಲೋಚನೆ. ಮಿನರಲ್ ವಾಟರ್ ಅಂದ್ರೆ ಬಿಸ್ಲೇರಿ ಎನ್ನುವ ಮಟ್ಟಿಗೆ ತಮ್ಮ ಬಿಸ್ನೆಸ್ ಅನ್ನ ಸುಧಾರಿಸುವ ವಿಶ್ವಾಸ ಅವರಲ್ಲಿ ಇತ್ತು. ಹೀಗಾಗಿ ಇಟಲಿಯ ಉದ್ಯಮಿಯೊಬ್ಬರಿಂದ ರಮೇಶ್ ಚೌಹಾಣ್ ಖರೀದಿಸಿ ಬಿಸ್ಲೇರಿ ಬಳಿಕ ಅದನ್ನ ದೇಶವ್ಯಾಪಿ ಮನೆ ಮಾತಾ ಆಗುವ ಹಾಗೆ ಅದನ್ನ ಬೆಳೆಸಿದ್ದರು. ಕ್ರಮೇಣ ಬಿಸ್ಲೇರಿ ಶುದ್ಧ ಕುಡಿಯುವ ನೀರಿನ ಬಾಟಲಿ ಬಳಕೆ ಪ್ರತಿಷ್ಠಿತೆಯ ಸಂಗತಿಯಾಗಿತ್ತು. ಕಲುಷಿತ ನೀರಿನಿಂದ ಸಮಸ್ಯೆ ಹೆಚ್ಚಾಗುತ್ತಿದ್ದಂತೆಯೇ ಬಿಸ್ಲೇರಿ ಅನಿವಾರ್ಯವಾಗುವಂತೆ ಮಾಡಿತ್ತು. ಕುಡಿಯುವ ನೀರು ಮಿನರಲ್ ವಾಟರ್ ಪ್ಯಾಕೇಜ್ ಪ್ಯಾಕ್ಡ್ ವಾಟರ್ಗೆ ಬಿಸ್ಲೇರಿ ಅನ್ನುವುದು ಅನ್ವರ್ಥನಾಮ ಅನ್ನುವಂತೆ ಅವರು ಆ ಸಂಸ್ಥೆಯನ್ನ ಕಟ್ಟಿದ್ದರು. ಅಷ್ಟಕ್ಕೂ ಈ ಮಿನರಲ್ ವಾಟರ್ ಹೇಗೆ ತಯಾರಿಸುತ್ತಾರೆ ಅನ್ನುವ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬನ್ನಿ, ಬಿಸ್ಲೇರಿ ವಾಟರ್ ಅನ್ನ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರಿಸುತ್ತಾರೆ ಅನ್ನುವ ವಿಷಯವನ್ನ ನಾವು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಪ್ರಕೃತಿಯಲ್ಲಿ ಸಿಗುವ ನೀರನ್ನ ಸಂಗ್ರಹಿಸಲಾಗುತ್ತದೆ. ಅದು ನದಿಯ ನೀರೇ ಆಗಿರಬಹುದು, ಸರೋವರದ ನೀರೇ ಆಗಿರಬಹುದು, ಅಥವಾ ಬೋರ್ವೆಲ್ ನೀರೇ ಆಗಿರಬಹುದು. ಹೀಗೆ ಸಂಗ್ರಹಿಸಿದ ನೀರನ್ನ ಕಾರ್ಖಾನೆಗಳ ದೊಡ್ಡ ದೊಡ್ಡ ಟ್ಯಾಂಕಿಗೆ ಬಿಡಲಾಗುತ್ತದೆ. ಹೀಗೆ ಸಂಗ್ರಹಿಸಿದ ನೀರಿಗೆ ಮೊದಲು ಕ್ಲೋರೋನೈಸೇಷನ್ ಪ್ರೊಸೆಸ್ ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನೀರಿನಲ್ಲಿ ಇರುವ ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾಗಳನ್ನ ಅದು ನಾಶ ಮಾಡುತ್ತದೆ. ಈ ಕ್ಲೋರೋನೈಸೇಷನ್ ಪ್ರೊಸೆಸ್ ನಂತರ ಈ ನೀರನ್ನ ಇನ್ನೂ 2 ರಿಂದ 3 ಬಾರಿ ಫಿಲ್ಟರ್ ಮಾಡಲಾಗುತ್ತದೆ. ಹಾಗೇನಾದರೂ ಇನ್ನಷ್ಟು ಬ್ಯಾಕ್ಟೀರಿಯಾಗಳು ಉಳಿದಿದ್ದರೆ ಈ ಫಿಲ್ಟರ್ ಮೂಲಕ ನಾಶವಾಗುತ್ತವೆ. ಇದರ ನಂತರ ಬರುತ್ತದೆ ಸ್ಯಾಂಡ್ ಫಿಲ್ಟರೇಷನ್. ಈ ಪ್ರೊಸೆಸ್ ನಲ್ಲಿ ನೀರಿನಲ್ಲಿರುವ ಮಣ್ಣಿನ ಅಂಶ ಫಿಲ್ಟರ್ ಮಾಡುತ್ತದೆ. ಮುಂದೆ ಈ ನೀರನ್ನ ಹೈ ಪ್ರೆಷರ್ ನಲ್ಲಿ ಇನ್ನೊಂದು ಟ್ಯಾಂಕಿಗೆ ಕಳಿಸಲಾಗುತ್ತದೆ. ಇಲ್ಲಿ ಈ ನೀರನ್ನ ಅಯನೈಸೇಷನ್ ಮಾಡಲಾಗುತ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ವೇಳೆ ನೀರಿನಲ್ಲಿ ಅಪ್ಪಿತಪ್ಪಿ ಯಾವುದಾದರೂ ಬ್ಯಾಕ್ಟೀರಿಯಾಗಳು ಕ್ರಿಮಿ ಕೀಟಗಳು ಉಳಿದುಕೊಂಡಿದ್ದರೆ ಅವುಗಳು ಕೂಡ ಈ ಒಂದು ಪ್ರಕ್ರಿಯೆಯಿಂದ ಈ ಒಂದು ಪ್ರಾಸೆಸ್ ನಿಂದ ನಾಶವಾಗುತ್ತವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ನೀರು ಅಂದ್ರೆ ಅದು ನದಿಯ ನೀರಾಗಲಿ, ಸರೋವರದ ನೀರಾಗಲಿ, ಕೆರೆಯ ನೀರಾಗಲಿ, ಬಾವಿಯ ನೀರಾಗಲಿ ಎಲ್ಲವೂ ಕಲುಷಿತಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಪ್ರತಿಯೊಂದು ವಿಷಯದಲ್ಲಿ ನಾವು ಇವತ್ತು ಬಳಸುತ್ತಿರುವಂತಹ ಕೆಮಿಕಲ್ಸ್ ಗಳಾಗಿವೆ. ಫ್ಯಾಕ್ಟರಿಗಳು ಕೂಡ ಉಳಿದ ಬಳಿದ ಕೆಮಿಕಲ್ಸ್ ಗಳನ್ನ ನದಿಗಳಿಗೆ ಬಿಡುವುದರಿಂದ ಸಾಮಾನ್ಯವಾಗಿ ಸರಳವಾಗಿ ಸಿಗುವಂತಹ ನೀರನ್ನ ಕುಡಿಯಲು ಇವತ್ತು ಅಸಾಧ್ಯವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಒಂದು ವೇಳೆ ಈ ನದಿಯ ನೀರನ್ನ ನೇರವಾಗಿ ತಂದು ಬಾಟಲಿಗಳಲ್ಲಿ ಪ್ಯಾಕ್ ಮಾಡಿ ಮಾರಿದರೆ ಅದು ನೇರವಾಗಿ ಅದು ನಮ್ಮ ದೇಹದ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಹೀಗಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ ಮೇಲೆಯೂ ಕೂಡ ಕಾರ್ಬನ್ ಫಿಲ್ಟರ್ ಅನ್ನ ಮತ್ತೊಮ್ಮೆ ಮಾಡಲಾಗುತ್ತದೆ. ಒಂದು ವೇಳೆ ಅಪ್ಪಿತಪ್ಪಿ ಯಾವುದೇ ಕೆಮಿಕಲ್ಸ್ ಗಳು ನೀರಿನಲ್ಲಿ ಉಳಿದುಕೊಂಡಿದ್ದರೆ ಅವುಗಳು ಈ ಕಾರ್ಬನ್ ಫಿಲ್ಟರ್ ಮಾಡಿದಾಗ ಮಾಯವಾಗುತ್ತವೆ. ಹೀಗೆ ಸುಮಾರು 4 ರಿಂದ 5 ಬಾರಿ ವಿವಿಧ ರೀತಿಯಲ್ಲಿ ಫಿಲ್ಟರ್ ಮಾಡುವ ಮೂಲಕ ಶುದ್ಧವಾದ ನೀರನ್ನ ತಯಾರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಎಷ್ಟೋ ಮಿನರಲ್ಸ್ ಗಳು ನಾಶವಾಗಿ ಹೋಗಿರುತ್ತವೆ. ಇದೇ ಕಾರಣ ಮಿನರಲೈಸೇಷನ್ ಅನ್ನುವ ಇನ್ನೊಂದು ಪ್ರೊಸೆಸ್ ಮಾಡಲಾಗುತ್ತದೆ. ಅಂದ್ರೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಿನರಲ್ಸ್ ಗಳನ್ನ ಕೂಡ ಮತ್ತೆ ಆಡ್ ಮಾಡಲಾಗುತ್ತದೆ. ಆಮೇಲೆ ನೀರನ್ನ ವಿವಿಧ ರೀತಿಯ ಬಾಟಲ್ಗಳಲ್ಲಿ ಅಂದ್ರೆ 1/2 ಲೀಟರ್, 1 ಲೀಟರ್, 2 ಲೀಟರ್, 5 ಲೀಟರ್, 25 ಲೀಟರ್ ವರೆಗೆ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಡಲಾಗುತ್ತದೆ. ಇಂತಹ ನೀರನ್ನು ಮಾತ್ರ ಕುಡಿದರೆ ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತದೆ. ಆದ್ರೆ ಡೂಪ್ಲಿಕೇಟ್ ಮಿನರಲ್ ವಾಟರ್ ಗಳನ್ನು ಮಾರುವ ಕಂಪನಿಗಳು ನೇರವಾಗಿ ಅಂಡರ್ ಗ್ರೌಂಡ್ ವಾಟರ್ ನಿಂದ ನೀರು ತೆಗೆದು ಅಥವಾ ಕೆರೆಯ ನೀರು, ಸರೋವರದ ನೀರು ಅಥವಾ ನದಿಯ ನೀರನ್ನೇ ಬಾಟಲಿಗೆ ತುಂಬಿ ಚೆನ್ನಾಗಿ ಸೀಲ್ ಮಾಡಿ ಪ್ಯಾಕ್ ಮಾಡಿ ಕಡಿಮೆ ದರದಲ್ಲಿ ಇವತ್ತು ಮಾರುತ್ತಿದ್ದಾರೆ. ನೂರಾರು ಜನರು ಇಂಥ ನೀರನ್ನ ಕುಡಿದು ತಮ್ಮ ಆರೋಗ್ಯವನ್ನ ಕೂಡ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಇಂತಹ ಬಾಟಲಿಯ ನೀರನ್ನು ಕುಡಿಯುವಾಗ ಸರಿಯಾಗಿ ಆ ಬಾಟಲಿಯ ಬ್ರ್ಯಾಂಡ್ ಅನ್ನ ನೋಡಿ, ಸೀಲ್ ಚೆನ್ನಾಗಿ ಇದೆಯೋ ಇಲ್ಲೋ ಅನ್ನೋದನ್ನ ನೋಡಿ ಆಮೇಲೆಯೇ ನೀರು ಕುಡಿಯಿರಿ. ಇಲ್ಲವಾದರೆ ನಿಮ್ಮ ಆರೋಗ್ಯ ಕೂಡ ಹದಗೆಡಬಹುದು. ಹುಷಾರಾಗಿರಿ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.